Hi students, welcome to the session of the MS Word as the part of the paper Fundamentals of Information Technology. In this session we are going to study about borders and shadings, text styles and format painter. MS Word ನ ಈ ಅವಧಿಯಲ್ಲಿ ನಾವು ಬಾರ್ಡರ್ಸ್ ಮತ್ತು ಶೇಡಿಂಗ್ಸ್ ಅದರ ಜೊತೆಗೆ ಟೆಕ್ಸ್ಟ್ ಸ್ಟೈಲ್ಸ್ ಮತ್ತು ಫಾರ್ಮ್ಯಾಟ್ ಪೇಂಟರ್ಸನ್ನು ಕಲಿತೇವೆ. ಈ ಸೆಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. Let us start with the paragraph borders and shading. In this we are going to study how to set a borders to a paragraph as well as shading to a paragraph. First let us see how to add border. ಮೊದಲು ನಾವು ಪ್ಯಾರಾಗ್ರಾಫ್ಸ್ಗೆ ಅಥವಾ ಯಾವುದೇ ಸೆಲೆಕ್ಷನ್ ಮಾಡಿರುವಂತಹ ಟೆಕ್ಸ್ಟಿಗೆ ಯಾವ ರೀತಿ ಬಾರ್ಡರನ್ನು ಸೆಟ್ ಮಾಡು ಅಂತೇಳಿ ನೋಡ್ಕೊಳ್ಳೋಣ. ಫಸ್ಟ್ select the paragraph or paragraphs you want to add the border. ಫಸ್ಟ್ ನೀವು ಯಾವುದೇ ಪ್ಯಾರಾಗ್ರಾಫ್ಗೆ ನೀವು ಬಾರ್ಡರನ್ನು ಆ್ಯಡ್ ಮಾಡಬೇಕು ಅಂತ ಬಯಸ್ತೀರಿ, ಅದಕ್ಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಕೆಂಡ್, ಫಸ್ಟ್ ಕ್ಲಿಕ್ ಹೋಮ್ ಟ್ಯಾಬ್, ದೆನ್ ಇನ್ ಹೋಮ್ ಟ್ಯಾಬ್ ಕ್ಲಿಕ್ ಆನ್ ಬಾರ್ಡರ್ ಬಟನ್ ಆ್ಯಂಡ್ ನಂಬರ್ ಆಫ್ ಆಪ್ಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್. ನೀವು ಬಾರ್ಡರ್ ಬಟನ್ಸ್ ಕ್ಲಿಕ್ ಮಾಡಿದ ಕೂಡಲೇ ಬೇರೆ ಬೇರೆ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಸೆಲೆಕ್ಟ್ ದ ಟೈಪ್ ಆಫ್ ಬಾರ್ಡರ್ ಯು ವಾಂಟ್, ನಿಮಗೆ ಬೇಕಾದ ರೀತಿಯಂತಹ ಬಾರ್ಡರ್ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ದ ಬಾರ್ಡರ್ ಈಸ್ ಅಪ್ಲೈಡ್. ಯು ಕ್ಯಾನ್ ಸಿ the screenshot that see whenever you click border option different types of borders appear: bottom border, top border, left border, right border, all borders, outside borders. See depending on your requirement you select the particular border. ನಿಮಗೆ ಬೇಕಾದ ಬಾರ್ಡರ್ ನೀವು ಸೆಲೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬಾರ್ಡರ್ಸ್ ಮತ್ತು ಶೇಡಿಂಗ್ ನೋಡೋಣ. ಹೌ ಟು ಆ್ಯಡ್ ದ ಶೇಡಿಂಗ್ಸ್. ಎಸ್ ಫಸ್ಟ್ ಯು ಸೆಲೆಕ್ಟ್ ಯಾವುದೇ ಫಾರ್ಮ್ಯಾಟಿಂಗ್ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಗೇನ್ ಸೇಮ್ ವೇ ಕ್ಲಿಕ್ ಹೋಮ್ ಟ್ಯಾಬ್, ರಿಬ್ಬನ್, ಹೋಮ್ ಟ್ಯಾಬಲ್ಲಿ ರಿಬ್ಬನಲ್ಲಿ ಹೋಮ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡು ಶೇಡಿಂಗ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ಆವಾಗೊಂದು ಶೇಡಿಂಗ್ ಪ್ಯಾಲೆಟ್ ಬರುತ್ತೆ. ಬೇಕಾಗಿರುವಂತಹ ಕಲರನ್ನು ಚೂಸ್ ಮಾಡಿಕೊಂಡು ನೀವು ಶೇಡಿಂಗನ್ನು ಅಪ್ಲೈ ಮಾಡುವಂಥದ್ದು. ಇನ್ ದಿಸ್ ವೇ ಯು ಕ್ಯಾನ್ ಅಪ್ಲೈ ದ ಪ್ಯಾರಾಗ್ರಾಫ್ ಬಾರ್ಡರ್ಸ್ and shading. Even using dialog box you can do this. The two options we studied that is directly available in your ribbon group, but using even shading dialog box you can also perform the shading. Select the paragraph you want to add the shading to. ನೀವು ಯಾವ ಪ್ಯಾರಾಗ್ರಾಫ್ಗೆ ಶೇಡಿಂಗ್ ನಿಮಗೆ ಹಾಕ್ತಿರೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇನ್ ಹೋಮ್ ಟ್ಯಾಬ್ in the borders select the borders and shading from the list. ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ಸ್ ಸೆಕ್ಷನ್ನಲ್ಲಿ ಅಥವಾ ಬಾರ್ಡರ್ ಐಕಾನ್ ಕ್ಲಿಕ್ ಮಾಡಿದಾಗ ನೀವು ಆರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಆಪ್ಷನ್ಸ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಆವಾಗ ಬಾರ್ಡರ್ಸ್ ಮತ್ತು ಶೇಡಿಂಗ್ ಡೈಲಾಗ್ ಬಾಕ್ಸ್ ಕಾಣುತ್ತೆ. ಟು ಅಪ್ಲೈ ಅ ಬಾರ್ಡರ್ ಕ್ಲಿಕ್ ದ ಬಾರ್ಡರ್ಸ್, ಅದರಲ್ಲಿ ಬಾರ್ಡರ್ಸ್ ಟ್ಯಾಬನ್ನು ಕ್ಲಿಕ್ ಮಾಡಿಕೊಂಡು ಬೇಕಾದ ಸೈಡ್ ನಿಮಗೆ ಯಾವುದೇ ಸೆಟ್ಟಿಂಗ್ಸನ್ನು ಕೂಡ ನೀವು ಕ್ಲಿಕ್ ಮಾಡಿಕೊಳ್ಬೋದು. ಯು ಕ್ಯಾನ್ select any settings. See the different settings are there. None ಅಂತ ಒಂದು ಸೆಟ್ಟಿಂಗ್ಸ್ ಇದೆ, ಬಾಕ್ಸ್ ಒಂದು ಸೆಟ್ಟಿಂಗ್ಸ್ ಇದೆ, ಅಥವಾ ಶ್ಯಾಡೋ ಅಂತ ಒಂದು ಸೆಟ್ಟಿಂಗ್ಸ್ ಇದೆ. ಆ್ಯಂಡ್ ಕ್ಲಿಕ್ ದ ಸೈಡ್ ವಾಟ್ ಎವರ್ ಯು ವಾಂಟ್. ನೆಕ್ಸ್ಟ್ ಅಪ್ಲೈ ಶೇಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಕ್ಲಿಕ್ ದ ಶೇಡಿಂಗ್ ಟ್ಯಾಬ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಕಲರನ್ನು ಚೂಸ್ ಮಾಡಿಕೊಂಡು ನೀವು ಬೇಕಾಗಿರುವಂತಹ ಕಸ್ಟಮೈಸೇಷನ್ ಮಾಡಿಕೊಂಡು ನೀವು ಶೇಡಿಂಗ್ ಪ್ಲೇಸ್ ಮಾಡ್ಬೋದು. ಸಿ ಇದು ಈ ರೀತಿ ನೀವು ಶೇಡಿಂಗ್ ಮಾಡುವಂಥದ್ದು ನಿಮ್ಮ ಟೆಕ್ಸ್ಟಿಗೆ. ನೆಕ್ಸ್ಟ್ ವಿ ಆಲ್ಸೋ ಸಿ ಹೌ ಟು ಆ್ಯಡ್ ಪೇಜ್ ಬಾರ್ಡರ್ಸ್. ದಿಸ್ ಈಸ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟಲ್ಲಿ ಕೂಡ ಪೇಜ್ ಬಾರ್ಡರ್ ನೀವು ಪ್ಲೇಸ್ ಮಾಡ್ಬೋದು. ಪೇಜ್ ಬಾರ್ಡರ್ನ ಪ್ಲೇಸ್ ಮಾಡೋಕ್ಕೆ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿಕೊಳ್ಳಿ. ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ಸ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಡಿಸ್ಪ್ಲೇ ಆಗುವಂಥ ಲಿಸ್ಟಲ್ಲಿ ಬಾರ್ಡರ್ಸ್ ಮತ್ತು ಶೇಡಿಂಗ್ ಒಂದು ಲಾಸ್ಟ್ ಐಟಮ್ ಇರುತ್ತೆ, ಅದು ಆಪ್ಷನ್ಸ್ ಇರುತ್ತೆ. ಕ್ಲಿಕ್ ಆನ್ ದ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಆಪ್ಷನ್ ಫ್ರಮ್ ದ ಲಿಸ್ಟ್ ಆ್ಯಂಡ್ ದ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಹಿಯರ್ ಯು ಕ್ಲಿಕ್ ಆನ್ ದ ಪೇಜ್ ಬಾರ್ಡರ್ಸ್ ಟ್ಯಾಬ್. ಇಲ್ಲಿ ನೀವು ಪೇಜ್ ಬಾರ್ಡರ್ಸ್ ಟ್ಯಾಬನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಸೆಟ್ ದ ಪ್ರಾಪರ್ಟೀಸ್ ಸಚ್ ಆ್ಯಸ್ ಯು ಸಿ ಇನ್ ಸ್ಕ್ರೀನ್ಶಾಟ್. ನೀವು ಸ್ಕ್ರೀನ್ಶಾಟಲ್ಲಿ ನೋಡುವಂತೆ ನೀವು ಬೇರೆ ಬೇರೆ ಬಾರ್ಡರ್ ಸೆಟ್ಟಿಂಗ್ ಅಪ್ಲೈ ಮಾಡಿ, ಸ್ಟೈಲ್ ಅಪ್ಲೈ ಮಾಡ್ಬೋದು, ಕಲರ್ ಅಪ್ಲೈ ಮಾಡ್ಬೋದು. ಅದೇ ರೀತಿ ವಿಡ್ತ್ ಆರ್ಟಿಸ್ಟಿಕ್ ಸ್ಟೈಲ್ನ ಬಾರ್ಡರ್ ಕೂಡ ನೀವು ಪ್ಲೇಸ್ ಮಾಡ್ಬೋದು. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ನಿಮಗೆ
ನಿಮ್ಮ ಎಲ್ಲ ಆಪ್ಷನ್ ಸೆಲೆಕ್ಟ್ ಮಾಡಿದ ನಂತರ ಕ್ಲಿಕ್ ಓಕೆ, the page border appears. In this way you can set the page border for a page or for the document. See ಅಲ್ಲಿ apply to ಒಂದು ಆಪ್ಷನ್ ಇದೆ, you can see the apply to option. See ಅದರಲ್ಲಿ ನೀವು ಬೇರೆ ಬೇರೆ whole document ಅಥವಾ ಟೆಕ್ಸ್ಟ್ ಸೆಲೆಕ್ಷನ್ ಅಥವಾ ಪ್ಯಾರಾಗ್ರಾಫ್ ಇಲ್ಲಿ ಕ್ಲಿಕ್ ಆಗುವಂಥದ್ದು, ಡಿಪೆಂಡಿಂಗ್ ಆನ್ selection that particular portion will be formatted. So, this is about adding borders, shading and adding page border. Let us have a demo of this. Let me open a document. Document and open ಮಾಡ್ತಾ ಇದ್ದೇನೆ, ವರ್ಡ್ ಡೆಮೋ. ಎಸ್, ವಿ ಹ್ಯಾವ್ ದಿಸ್. ಇವಾಗ ನಾವು ಒಂದು ಪ್ಯಾರಾಗ್ರಾಫಿಗೆ ಬಾರ್ಡರ್ಸ್ ಪ್ಲೇಸ್ ಮಾಡೋಣ. ಸೆಲೆಕ್ಟ್ ಮಾಡಿಕೊಳ್ಳಿ ಪ್ಯಾರಾಗ್ರಾಫ್. ನನಗೆ ಫಸ್ಟ್ ಪ್ಯಾರಾಗ್ರಾಫ್ಗೆ ಬಾರ್ಡರ್ ಅಪ್ಲೈ ಮಾಡ್ತಿದ್ದೇನೆ. ಐ ಆಮ್ ಅಪ್ಲೈಯಿಂಗ್ ದ ಬಾರ್ಡರ್ ಟು ದ ಫಸ್ಟ್ ಪ್ಯಾರಾಗ್ರಾಫ್. ಸೆಲೆಕ್ಟ್ ದ್ಯಾಟ್, ಆಲ್ರೆಡಿ ಸೆಲೆಕ್ಟೆಡ್. ನೆಕ್ಸ್ಟ್ ಗೋ ಟು ಇನ್ ಪ್ಯಾರಾಗ್ರಾಫ್ ಗ್ರೂಪ್, ಹೋಮ್ ಟ್ಯಾಬ್. ಇನ್ ಪ್ಯಾರಾಗ್ರಾಫ್ ಗ್ರೂಪ್ ಕ್ಲಿಕ್ ಆನ್ ಬಾರ್ಡರ್ ಆಪ್ಷನ್, ಕ್ಲಿಕ್ ಮಾಡಿ. ಇಲ್ಲಿ ಬೇರೆ ಬೇರೆ ಚಾಯ್ಸಸ್ ಇದೆ, ನೀವು ಯಾವುದನ್ನು ತಗೊಳ್ಬೋದು. ಬಾಟಮ್ ಬಾರ್ಡರ್, ಸಿ. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ದ ಟಾಪ್ ಬಾರ್ಡರ್, ಯು ಕ್ಯಾನ್ ಹ್ಯಾವ್ ದ ಲೆಫ್ಟ್ ಬಾರ್ಡರ್. ಒನ್ ಬೈ ಒನ್ ಯು ಆರ್ ಅಪ್ಲೈಯಿಂಗ್ ದ ಬಾರ್ಡರ್, ರೈಟ್ ಬಾರ್ಡರ್. ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಆಲ್ಸೋ ದ ನೋ ಬಾರ್ಡರ್. ಸಿ, ಅಥವಾ ನೀವು ಒಮ್ಮೆಗೆ ಆಲ್ ಬಾರ್ಡರ್ಸ್ ಪ್ಲೇಸ್ ಮಾಡಬೇಕು ಅಂತ ಹೇಳಿದರೆ ಯು ಕ್ಯಾನ್ ಈವನ್ ಪ್ಲೇಸ್ ಲೈಕ್ ದಿಸ್ ಆಲ್ ಬಾರ್ಡರ್ಸ್, ಆರ್ ಯು ಕ್ಯಾನ್ ಈವನ್ ಗೋ ವಿತ್ ದ ಔಟ್ಸೈಡ್ ಬಾರ್ಡರ್ಸ್. ದಿಸ್ ಈಸ್ ವಾಟ್ ದ ಆಪ್ಷನ್ಸ್ ಯು ಹ್ಯಾವ್. ನೀವು ಆಲ್ ಬಾರ್ಡರ್ಸ್ ಕೂಡ ಪ್ರೆಸ್ ಮಾಡ್ಬೋದು. ಈ ರೀತಿ ನೀವು ಬಾರ್ಡರ್ ಮತ್ತು ಬಾರ್ಡರ್ನು ಅಪ್ಲೈ ಮಾಡುವಂಥದ್ದು. ಸಿ, ಇನ್ನೊಂದು ಆಪ್ಷನ್ಸ್ ನಿಮಗಿರುವಂಥದ್ದು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ಸ್ಗೆ ಹೋಗುವಂಥದ್ದು. ಇಲ್ಲಿ ನಿಮಗೆ ಬಾರ್ಡರ್ಸ್ ಆಪ್ಷನ್ ಇದೆ. ಸಿ, ಬಾರ್ಡರ್ ಶೇಡಿಂಗ್ ಹೇಗೆ ಓಪನ್ ಮಾಡುವಂಥದ್ದು? ಕ್ಲಿಕ್ ಆನ್ ದ ಬಾರ್ಡರ್ ಆಪ್ಷನ್. ಬಾರ್ಡರ್ ಆಪ್ಷನ್ ಏನಿದೆ ಬಟನ್ ಕ್ಲಿಕ್ ಮಾಡಿ. ಆ ಮೆನುವಲ್ಲಿ ಲಾಸ್ಟ್ಗೆ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಬರುತ್ತೆ, ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ನೀವು ಇಲ್ಲಿ ಒಂದು ಪ್ಯಾರಾಗ್ರಾಫಿಗೆ ಯಾವುದೇ ರೀತಿಯಂತಹ ಸೆಟ್ ಮಾಡ್ಕೊಂಡು ಬಾಕ್ಸ್ ನಾನು ಸೆಟ್ ಮಾಡ್ತಿದ್ದೇನೆ. ನೀವು ಇಲ್ಲಿ ಸ್ಟೈಲು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಇವನ್ ಸೆಲೆಕ್ಟ್ ದ ಸ್ಟೈಲ್ ಆ್ಯಂಡ್ ಯು ಕ್ಯಾನ್ ಇವನ್ ಸೆಟ್ ದ ಕಲರ್ ಆಲ್ಸೋ. ನೀವು ಕಲರ್ ಸೆಟ್ ಮಾಡ್ಕೊಳ್ಬೋದು. ವಿಡ್ತ್ ಯು ಕ್ಯಾನ್ ಇವನ್ ಸೆಟ್, ಯಾವ ವಿಡ್ತ್ ಬೇಕು ಅಂತೇಳಿ ನೀವು ಅದನ್ನು ಸೆಲೆಕ್ಟ್ ಮಾಡಿ. ದಪ್ಪ ಎಷ್ಟು ಬೇಕಾಗುತ್ತೆ. ಅಪ್ಲೈ ಟು ಪ್ಯಾರಾಗ್ರಾಫ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಬಿಕಾಸ್ ಯು ಹ್ಯಾವ್ ಅಪ್ಲೈ ದ ಪ್ಯಾರಾಗ್ರಾಫ್. ಇಷ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಯು ಕ್ಯಾನ್ ಸಿ ಯುವರ್ ಪ್ಯಾರಾಗ್ರಾಫ್ ಈಸ್ ಸೆಟ್ ವಿತ್ ದ ಬಾರ್ಡರ್. ಈ ರೀತಿ ನೀವು ಬಾರ್ಡರನ್ನು ಸೆಟ್ ಮಾಡ್ಬೋದು ಅಥವಾ ಈ ರೀತಿ ಬಾರ್ಡರ್ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ವಿಲ್ ಸಿ ಹೌ ಟು ಆ್ಯಡ್ ದ ಶೇಡಿಂಗ್ಸ್. ಸಿ, ಫಾರ್ ದ್ಯಾಟ್ ಸೆಲೆಕ್ಟ್ ಟೆಕ್ಸ್ಟ್. ಯಾವುದೇ ಟೆಕ್ಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಆನ್ ಶೇಡಿಂಗ್ ಆಪ್ಷನ್. ಪ್ಯಾರಾಗ್ರಾಫ್ ಗ್ರೂಪಲ್ಲಿ ಶೇಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಯಾವ ಶೇಡಿಂಗ್ ಬೇಕು ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಯು ಕ್ಯಾನ್ ಈವನ್ ಥೀಮ್ ಕಲರ್ಸ್ ಅಂತ ಆಪ್ಷನ್ ಇದೆ, ಯಾವ ಶೇಡಿಂಗ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಸಿ, ದಿಸ್ ಈಸ್ ವಾಟ್ ದ ಶೇಡಿಂಗ್ ವಾಟ್ ಐ ಸೆಟ್. ಅಥವಾ ನೀವು ಬೇರೆ ಕಲರ್ಸ್ ಬೇಕು ಅಂತ ಹೇಳಿದರೆ ಅಲ್ಲಿ ಆ ಆಪ್ಷನ್ಸಲ್ಲಿ ಮೋರ್ ಕಲರ್ಸ್ ಇದೆ. ಮೋರ್ ಕಲರ್ಸಲ್ಲಿ ನೀವು ಯಾವುದೇ ರೀತಿಯಲ್ಲಿ ಇಂಥ ಸ್ಟ್ಯಾಂಡರ್ಡ್ ಕಲರ್ಸ್ ಕಾಣ್ತಾ ಇದೆ, ಇಲ್ಲಿ ಟ್ಯಾಬ್ ಇದೆ, ಕಸ್ಟಮ್ ಇದೆ. ನೀವು ಕಸ್ಟಮ್ ಟ್ಯಾಬಲ್ಲಿ ಯಾವ ಕಲರ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಓಕೆ ಕ್ಲಿಕ್ ಮಾಡಿದರೆ ದ್ಯಾಟ್ ಪ್ಯಾರಾಗ್ರಾಫ್ ವಿಲ್ ಬಿ ಶೇಡೆಡ್ ವಿತ್ ದ್ಯಾಟ್ ಸೇಮ್ ಕಲರ್. ಅದೇ ರೀತಿ ಯು ಕ್ಯಾನ್ ಈವನ್ ಗೋ ವಿತ್ ದ ಯು ಕ್ಯಾನ್ ಈವನ್ ಪರ್ಫಾರ್ಮ್ ದ ಶೇಡಿಂಗ್ ವಿತ್ ದ ಡೈಲಾಗ್ ಬಾಕ್ಸ್ ಆಲ್ಸೋ. ನೀವು ಡೈಲಾಗ್ ಬಾಕ್ಸ್ ಜೊತೆ ಶೇಡಿಂಗ್ ಮಾಡ್ಕೊಳ್ಬೋದು. ಫಾರ್ ದ್ಯಾಟ್ ಕ್ಲಿಕ್ ದ ಬಾರ್ಡರ್ ಆಪ್ಷನ್. ಬಾರ್ಡರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ಸ್ಗೆ ಹೋಗಿ. ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗಲ್ಲಿ ಈ ಏನು ಡೈಲಾಗ್ ಬಾಕ್ಸ್ ಇದೆ ಇದರಲ್ಲಿ ಶೇಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಶೇಡಿಂಗ್ ಆಪ್ಷನ್ ಇನ್ ಟ್ಯಾಬ್ ಇನ್ ದಿಸ್ ಡೈಲಾಗ್ ಬಾಕ್ಸ್, ಕ್ಲಿಕ್ ಆನ್ ದ್ಯಾಟ್. ದೆನ್ ಫಿಲ್ ಕಲರ್ ಆಪ್ಷನ್ ಇದೆ, ನೀವು ಇಲ್ಲಿ ತಗೊಳ್ಬೋದು. ಯಾವುದೇ ಆಪ್ಷನ್ ಕಲರ್ ತಗೊಳ್ಬೋದು, ಫಿಲ್ ಕಲರ್. ದೆನ್ ಸ್ಟೈಲ್ ಯು ಕ್ಯಾನ್ ಅಪ್ಲೈ. ನೀವು ನೋಡಿ ಬೇರೆ ಬೇರೆ ಸ್ಟೈಲ್ ಅಪ್ಲೈ ಮಾಡ್ಬೋದು. ಎಷ್ಟು ಶೇಡಿಂಗ್ ನಿಮಗೆ ಕೊಡುವಂಥದ್ದು, ಯಾವ ಶೇಡಿಂಗ್ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಎಸ್. ನೆಕ್ಸ್ಟ್ ಯು ಕ್ಯಾನ್ ಗೋ ಇವನ್ ಪ್ಯಾಟರ್ನ್ ಆಲ್ಸೋ. ನೀವು ಪ್ಯಾಟರ್ನ್ಸ್ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಸಿ, ಯು ಕ್ಯಾನ್ ಸೆಟ್. ನೀವು ಬೇಕು ಅಂದರೆ ಅದನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ನಾವು ಇಫ್ ಯು ಕ್ಲಿಕ್, ನೀವು ಅದನ್ನು ಕ್ಲಿಕ್ ಮಾಡಿದರೆ ಸಿ, ಎಸ್, ಯುವರ್ ಕಂಟೆಂಟ್ ವಿಲ್ ಬಿ ಶೇಡೆಡ್. ನಿಮ್ಮ ಕಂಟೆಂಟ್ ಶೇಡ್ ಆಗಿರುವಂಥದ್ದು. ದಿಸ್ ಈಸ್ ದ ವೇ ಇನ್ ವಿಚ್ ಅಪ್ಲೈಯಿಂಗ್ shading and borders to the paragraph. Now let us see how to apply page border. Yes, click on the
border options, select the borders and shading in the last ಇರುವಂತಹ ಬಾರ್ಡರ್ಸ್ ಮತ್ತು ಶೇಡಿಂಗ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಪೇಜ್ ಬಾರ್ಡರ್ ಟ್ಯಾಬ್ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ಪೇಜ್ ಬಾರ್ಡರ್ ಟ್ಯಾಬ್. ನಾವು ಯು ಸೆಲೆಕ್ಟ್, ಸಿ ಇಫ್ ಯು ಸೆಲೆಕ್ಟ್ ನನ್ ನೋ ಬಾರ್ಡರ್, ನಿಮಗೆ ಬಾರ್ಡರ್ ಬೇಡ ಅಂತೇಳಿ ನೀವು ನನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಾರ್ಡರ್ ಬೇಕು ಅಂತಂದರೆ ನೀವು ಯಾವುದೋ ಒಂದು ಟೈಪ್ನ ಬಾರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಐ ವಿಲ್ ಸೆಲೆಕ್ಟ್ ಶ್ಯಾಡೋ. ಇಲ್ಲಿ ನೀವು ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯು ಸೆಲೆಕ್ಟ್ ವಾಟ್ ಎವರ್ ದ ಸ್ಟೈಲ್ ಯು ವಾಂಟ್. ಎಸ್, ವಾಟ್ ಎವರ್ ದ ಸ್ಟೈಲ್ಸ್ ಯು ವಾಂಟ್. ಐ ವಾಂಟ್ ದಿಸ್ ಸ್ಟೈಲ್. ಆ್ಯಂಡ್ ಕಲರ್ ಯು ಕ್ಯಾನ್ ಇವನ್ ಸೆಲೆಕ್ಟ್, ನೀವು ಯಾವುದೇ ಕಲರ್ ಸೆಲೆಕ್ಟ್ ಮಾಡ್ಬೋದು. ನಾನು ಲೆಟ್ ಮಿ ಟಿಕ್ ಆಟೋಮೆಟಿಕ್ ಇಟ್ ಸೆಲ್ಫ್. ವಿಡ್ತ್ ಆಲ್ಸೋ ಯು ಕ್ಯಾನ್ ಸೆಟ್. ಆರ್ಟ್ ಸೆಟ್ ಮಾಡಿದರೆ ಬರೀ ಆರ್ಟ್ ಮಾತ್ರ ಬರುತ್ತೆ, ಬೇರೆ ಯಾವುದೇ ಆಪ್ಷನ್ಸ್ ಬರಲ್ಲ. ಬಟ್ ಆರ್ಟಲ್ಲಿ ನಾನು ಮಾಡಿಕೊಂಡು ಎಸ್ ವಿಲ್ ಹ್ಯಾವ್ ದ ವಿಡ್ತ್ ಇಸ್ ಹಾಫ್ ಪಾಯಿಂಟ್, ನಾಟ್ ಹಾಫ್ ಪಾಯಿಂಟ್, ವಿಲ್ ಸೆಟ್ ಟು ಸಮ್ ಅದರ್ ಸ್ಟೈಲ್. ಎಸ್, ವಿಡ್ತ್ 1.5 ಪಾಯಿಂಟ್. ಆ್ಯಂಡ್ ಹೋಲ್ ಡಾಕ್ಯುಮೆಂಟ್, ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್, ನೀವೇನು ಮಾಡಬೇಕಾದ್ರೆ ಹೋಲ್ ಡಾಕ್ಯುಮೆಂಟ್ ತೊಗೊಳ್ಬೇಕಾಗುತ್ತೆ. ಒಂದು ನೀವು ಸೆಕ್ಷನ್ ತಗೊಂಡ್ರೆ ಎಂಟೈರ್ ಪ್ಯಾರಾಗ್ರಾಫ್ ಪೇಜ್ಗೆ ಪ್ಯಾರಾಗ್ರಾಫ್ ಇದು ಬಾರ್ಡರ್ ಬರೋದಿಲ್ಲ. ನಾವು ಇಫ್ ಯು ಕ್ಲಿಕ್ ಓಕೆ, ನಾವು ಯು ಕ್ಯಾನ್ ಸಿ, ನೀವು ಯಾವುದೇ ಪೇಜಸ್ ಓಪನ್ ಮಾಡಿ ನೋಡಿ ಅದರಲ್ಲಿ ಪೇಜ್ ಬಾರ್ಡರ್ ಬಂದಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಇವನ್ ಹ್ಯಾವ್ ದ ಆರ್ಟಿಸ್ಟಿಕ್ ಕಲರ್ ಕೂಡ ಹಾಕ್ಬೋದು. ಇಲ್ಲಿ ಎಸ್ ಬಾಕ್ಸ್ ತಗೊಂಡು ಯು ಕ್ಯಾನ್ ಈವನ್ ಗೋ ವಿತ್ ಪೇಜ್ ಬಾರ್ಡರ್, ಗೋ ವಿತ್ ಆರ್ಟಿಸ್ಟಿಕ್. ನಾನೀಗ ಆರ್ಟಿಸ್ಟಿಕ್ ಟೈಪ್ ಹಾಕ್ತೀನಿ. ಎಸ್, ಸೆಲೆಕ್ಟ್ ಮಾಡಿ ಓಕೆ ಮಾಡಿದರೆ ಯು ಕ್ಯಾನ್ ಸಿ ಆರ್ಟಿಸ್ಟಿಕ್ ಕಲರ್ನ ಏನು ಬಾರ್ಡರ್ ಕೂಡ ಕಾಣುವಂಥದ್ದು. ದಿಸ್ ಇಸ್ ದ ವೇ ಇನ್ ವಿಚ್ ಸೆಟ್ಟಿಂಗ್ ದ ಪೇಜ್ ಬಾರ್ಡರ್ಸ್. ನಾವು ವಿಲ್ come back to the presentation again. We will see what is the quick styles. See, quick styles are nothing but the predefined styles in which can be applied to the text. ಅಂದರೆ ನಿಮಗೆ ಕೆಲವು ಆಲ್ರೆಡಿ ರೆಡಿ ಮಾಡಿರುವಂತಹ ಟೆಕ್ಸ್ಟೈಲ್ಸ್ ರೆಡಿ ಮಾಡಿರುವಂಥದ್ದು MS ವರ್ಡಲ್ಲಿ, ಇದನ್ನು ನಿಮಗೆ ಪ್ರೊಫೆಷನಲ್ ಆ್ಯಂಡ್ ವೆಲ್ ಡಿಸೈನ್ ಡಾಕ್ಯುಮೆಂಟನ್ನು ರೆಡಿ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಕ್ವಿಕ್ ಸ್ಟೈಲ್ಸ್ ಮೇಕ್ಸ್ ಅಸ್ ಈಸಿ ಟು ಕ್ರಿಯೇಟ್ ಅ ಪ್ರೊಫೆಷನಲ್ ಆ್ಯಂಡ್ ವೆಲ್ ಡಿಸೈನ್ಡ್ documents. See, one set of quick style may include styles of several heading levels, body, text, quote and a title. ಅದೊಂದು ಪ್ಯಾಕೇಜ್ ಟೈಪ್ ಬರುವಂಥದ್ದು, ಒಂದು ಸೆಟ್ ಬರುವಂಥದ್ದು, ಅದರಲ್ಲಿ ಬೇರೆ ಬೇರೆ ಟೈಪ್ನ ಕ್ವಿಕ್ ಸ್ಟೈಲ್ಸ್ ಬರುತ್ತೆ. ಸಿ ಟು ಆ್ಯಡ್ ಕ್ವಿಕ್ ಸ್ಟೈಲ್ಸ್ ಇಸ್ ವೆರಿ ಈಸಿ ಟು ಆ್ಯಡ್. ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ಟೈಲ್ಸ್ ಟ್ಯಾಬ್ ಏನಿದೆ, ಸ್ಟೈಲ್ಸ್ ಗ್ರೂಪಿನ ಸ್ಟೈಲ್ ಆಪ್ಷನಲ್ಲಿ ನೀವು ಬೇಕಾದ ಸ್ಟೈಲ್ಸನ್ನು ಅಪ್ಲೈ ಮಾಡ್ಬೋದು. ಸಿ, ಇದು ಆ್ಯಡ್ ಮಾಡುವಂಥದ್ದು. Next we will see how to create a new style. You can also create new ಹೊಸ ಸ್ಟೈಲ್ ಕೂಡ ಕ್ರಿಯೇಟ್ ಮಾಡ್ಬೋದು. You can create and you can save it a name for the further usage. To that ಅದಕ್ಕೆ ನೀವು ಹೊಸತ್ತು ಸ್ಟೈಲ್ಸ್ ಕೂಡ ನಿಮ್ಮದೇ ಕ್ರಿಯೇಟ್ ಮಾಡ್ಕೊಂಡು ನೀವನ್ನ ಸೇವ್ ಮಾಡಿಕೊಂಡು ಮತ್ತೆ ಅದನ್ನು ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ಫಸ್ಟ್ ಸೆಲೆಕ್ಟ್ ದ ಕಂಟೆಂಟ್ಸ್. ಆಲ್ರೆಡಿ ನೀವು ಫಾರ್ಮ್ಯಾಟಿಂಗ್ ಮಾಡಿರುವಂತಹ ಯಾವುದಾದ್ರೊಂದು ಯೂಸರ್ ಫಾರ್ಮ್ಯಾಟಿಂಗ್ ನೀವೇ ಮಾಡಿರುವಂಥ ಫಾರ್ಮ್ಯಾಟ್ ಮಾಡಿರುವಂಥ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. Right click the selection and select save selection as new quick style from the contextual menu. ನೀವು ರೈಟ್ ಕ್ಲಿಕ್ ಮಾಡಿದ ಕೂಡಲೇ ಒಂದು ಮೆನು ಬರುತ್ತೆ, ಅದರಲ್ಲಿ ನೀವು ಸೇವ್ ಸೆಲೆಕ್ಷನ್ ಆ್ಯಸ್ ನ್ಯೂ ಕ್ವಿಕ್ ಸ್ಟೈಲ್ ಆಪ್ಷನ್ ಕೊಡುವಂಥದ್ದು. ಸಿ, ನೆಕ್ಸ್ಟ್ ಇದಕ್ಕೆ ಕ್ಲಿಕ್ ಮಾಡಿದ ಕೂಡಲೇ ಕ್ರಿಯೇಟ್ ನ್ಯೂ ಸ್ಟೈಲ್ ಅಂತ ಒಂದು ಡಯಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಯು ಕ್ಯಾನ್ ಆ್ಯಡ್ ಫಾರ್ಮ್ಯಾಟಿಂಗ್ ಆರ್ ಚೇಂಜ್. ನೀವು ಆ ಡಯಲಾಗ್ ಬಾಕ್ಸಲ್ಲಿ ಬೇಕಾದಂತಹ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಕ್ರಿಯೇಟ್ ನ್ಯೂ ಸ್ಟೈಲ್ ಫ್ರಮ್ ಫಾರ್ಮ್ಯಾಟಿಂಗ್ ಅಂತ ಡಯಲಾಗ್ ಬಾಕ್ಸ್. ಒಮ್ಮೆ ಒನ್ಸ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಫಾರ್ಮ್ಯಾಟಿಂಗ್, ಎಂಟರ್ ದ ಸ್ಟೈಲ್ ನೇಮ್ ಸ್ಟೈಲ್ ಎಂಟರ್ ಮಾಡಿ, ನೆಕ್ಸ್ಟ್ ಕ್ಲಿಕ್ ಓಕೆ. ಲೆಟ್ us see how to apply quick styles as well as how to create a new styles in MS Word in a demo. Yes, let me open. ನಾನೀಗ ಓಪನ್ ಮಾಡ್ತೇನೆ. Now I am going to have one. Just let me reset the borders first. Yes, ಇವಾಗ ನಾವು ಕ್ವಿಕ್ ಸ್ಟೈಲ್ ಅಪ್ಲೈ ಮಾಡೋಣ. ಸೆಲೆಕ್ಟ್ ದ ಕಂಟೆಂಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟೈಲ್ಸ್ ಕಾಣ್ತಾ ಇದೆ ನಿಮಗೆ. ಟ್ಯಾಬಲ್ಲಿ ಹೋಮಲ್ಲಿ ಸ್ಟೈಲ್ಸ್ ಇದೆ, ನೀವು ಯಾವುದೇ ಸ್ಟೈಲ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ 3 ಸ್ಟೈಲ್ಸ್ ಕೂಡ ಇದೆ. ಯು ಕ್ಯಾನ್ ಇವನ್ ಗೋ ವಿತ್, ನೋಡಿ 3 ಸ್ಟೈಲ್ಸ್. ಅದು ಆಲ್ರೆಡಿ ಪ್ರಿಡಿಫೈನ್ಡ್ ಆಪ್ಷನ್ಸ್, ಅಂದರೆ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುವಂಥದ್ದು. ಅದು ಬೇರೆ ಬೇರೆ. ಈಗ ನೀವು ಎಸ್ ಕಂಟೆಂಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಯಾವುದೇ
ಸ್ಟೈಲ್ಸನ್ನು ಅಪ್ಲೈ ಮಾಡ್ಬೋದು. ಎಸ್, ನೆಕ್ಸ್ಟ್ ದಿಸ್ ಈಸ್ ದ ವೇ ಇನ್ ವಿಚ್ ನೀವು ಬೇಕಾದ್ರೆ ಸ್ಟೈಲ್ಸ್ ಕೂಡ ಚೇಂಜ್ ಕೂಡ ಮಾಡ್ಬೋದು. ಫಾಂಟ್ ಸೆಟ್ ಯು ಕ್ಯಾನ್ ಚೇಂಜ್, ಕಲರ್ಸ್ ನೀವು ಬೇಕಾದರೆ ಅದರ ಕಲರ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ಫಾಂಟ್ಸ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಮೆನಿ ಆಪ್ಷನ್ಸ್ ಆರ್ ದೇರ್, ಯು ಕ್ಯಾನ್ ಈವನ್ ಸೆಟ್ ಆಸ್ ಡಿಫಾಲ್ಟ್. ಸಿ, ನೀವು ಅದನ್ನು ಆಲ್ರೆಡಿ ಇರುವಂಥದ್ದನ್ನು ಕೂಡ ಕಸ್ಟಮೈಸ್ ಮಾಡ್ಬೋದು ಅಥವಾ ಚೇಂಜು ಮಾಡ್ಬೋದು. ಸಿ, ದಿಸ್ ಈಸ್ ಅಪ್ಲೈಯಿಂಗ್ ದ styles from style menu, that is a quick style. Next we will see how to create a styles. See, for that let me perform some formatting. ನನಗೆ ಮೊದಲು ಫಾರ್ಮ್ಯಾಟಿಂಗ್ ಮಾಡ್ತೀನಿ. ನಾವು ದಿಸ್ ಈಸ್ ಅನ್ಫಾರ್ಮ್ಯಾಟೆಡ್. ಐ ವಿಲ್ ಡೂ ಸಮ್ ಫಾರ್ಮ್ಯಾಟಿಂಗ್. ನೋಡಿ, ಐ ವಿಲ್ ಮೇಕ್ ಕಂಪ್ಲೀಟ್ ಟೆಕ್ಸ್ಟ್ ಬೋಲ್ಡ್. ನೆಕ್ಸ್ಟ್ ಐ ವಿಲ್ ಮೇಕ್ ಸಮ್ ಇಟಾಲಿಕ್ಸ್. ಎಸ್, I will change the color to some other color. I will change to some violet color. Then I will change the font to some other font. Go with the modern ಮಾಡ್ತಿದ್ದೇನೆ. ಫಾಂಟ್ ಸೈಜನ್ನು ಸ್ವಲ್ಪ ನಾನು ವೇರಿ ಮಾಡ್ತೀನಿ. ನೋಡಿ, ನಾನೊಂದು 18 ಇಡ್ತೀನಿ ಈಗ. ಎಸ್, ದಿಸ್ ಈಸ್ ಮೈ ಸ್ಟೈಲ್. ನಾವು ಐ ವಾಂಟ್ ಟು ಸೇವ್. ಟು ದ್ಯಾಟ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಸ್, ಸ್ಟೈಲ್ಸ್ನ ಮೋರ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಸೆಲೆಕ್ಷನ್ ಆ್ಯಸ್ ನ್ಯೂ ಸ್ಟೈಲ್ ಇದೆ. ಸೇವ್ ಸೆಲೆಕ್ಷನ್ ಆ್ಯಸ್ ನ್ಯೂ ಸ್ಟೈಲ್. ಸಿ, ಎಸ್, ಅಥವಾ ಎಸ್ ಯು ಕ್ಯಾನ್ ಯು ಅಥವಾ ರೈಟ್ ಕ್ಲಿಕ್ ಮಾಡಿ ಕೂಡ ನೀವು ಸ್ಟೈಲ್ಸ್ಗೆ ಹೋದರೆ ಸೇವ್ ಸೆಲೆಕ್ಷನ್ ಆ್ಯಸ್ ನ್ಯೂ ಸ್ಟೈಲ್, ನ್ಯೂ ಕ್ವಿಕ್ ಸ್ಟೈಲ್. ಸಿ, ಅದನ್ನು ತಗೊಳ್ಬೋದು ಅಥವಾ ಸೆಲೆಕ್ಟ್ ಮಾಡಿಕೊಂಡು ಎಸ್, ಮೋರ್, ಸೇವ್ ಸೆಲೆಕ್ಷನ್ ಆ್ಯಸ್ ನ್ಯೂ ಕ್ವಿಕ್ ಸ್ಟೈಲ್ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ಹೆಸರು ಕೊಡಿ, ನೇಮ್. ಲೆಟ್ ಮಿ ಗಿವ್ ಮೈ ಸ್ಟೈಲ್. ನಾನು ಮೈ ಸ್ಟೈಲ್ ಅಂತ ಹೆಸರು ಕೊಡ್ತಾ ಇದ್ದೇನೆ. ಎಸ್, ಬೇರೆ ಬೇರೆ ಸೆಟ್ಟಿಂಗ್ಸ್ ನೀವು ಬೇಕಾದ್ರೆ ಮಾಡಿಫೈ ಕೂಡ ಮಾಡ್ಬೋದು. ಇಲ್ಲಿ ಬೇಕಾದರೆ ಮತ್ತೆ ಕೂಡ ಮಾಡಿಫೈ ಮಾಡ್ಬೋದು, ಕಲರ್ ಚೇಂಜಸ್ ಎಲ್ಲ ಮಾಡ್ಕೊಡ್ಬೋದು. ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಯು ರಿಟೈನ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಪ್ರೆಸ್ ಆನ್ ಓಕೆ. ನಾವು ಯು ಕ್ಯಾನ್ ಸಿ ಮೈ ಸ್ಟೈಲ್ ಈಸ್ ಆ್ಯಡೆಡ್ ಹಿಯರ್. ನೋಡಿ, ಇಲ್ಲಿ ಮೈ ಸ್ಟೈಲ್ ಆ್ಯಡ್ ಆಗಿರೋಂಥದ್ದು. ನೀವು ನೆಕ್ಸ್ಟ್ ಯಾವುದೇ ಕಂಟೆಂಟಿಗೆ ಯು ಕ್ಯಾನ್ ಆ್ಯಡ್ that style. You see, now my whatever created new style is added. This is the way in which creating new quick style and applying. Next we will continue with the further format painter. This is one of the very handy tool available for copying existing text formatting and applying to other format, other text. What is a format painter? Format painter andre enu? Format painter is a tool which copies existing formatting and allows user to apply to the other text. Means already ಇರುವಂತಹ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ಸನ್ನು ಕಾಪಿ ಮಾಡಿಕೊಂಡು ಬೇರೆದಕ್ಕೆ ಅಪ್ಲೈ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಟೂಲ್. ಇಟ್ ಇಸ್ ಸೋ ಈಸಿ ಟು ಡು ದ್ಯಾಟ್. ತುಂಬ ಸರಳ ಇದು. ಸೆಲೆಕ್ಟ್ ಟೆಕ್ಸ್ಟ್ ವಿತ್ ದ ಫಾರ್ಮ್ಯಾಟಿಂಗ್ ಯು ವಾಂಟ್ ಟು ಕಾಪಿ. ನಿಮಗೆ ಬೇಕಾಗಿರುವಂಥ ಫಾರ್ಮ್ಯಾಟ್ ಮಾಡುವಂಥ ಕಾಪಿ ಮಾಡಬೇಕಾದ್ರೆ ಕಾಪಿ ಮಾಡಿಕೊಳ್ಳಿ. ಹೋಮ್ ಟ್ಯಾಬಲ್ಲಿ ಕ್ಲಿಕ್ ಆನ್ ಫಾರ್ಮ್ಯಾಟ್ ಪೇಂಟರ್. ಹೋಮ್ ಟ್ಯಾಬಲ್ಲಿ ನಿಮಗೆ ಕ್ಲಿಪ್ಬೋರ್ಡ್ ಆಪ್ಷನ್ಸಲ್ಲಿ ಫಾರ್ಮ್ಯಾಟ್ ಪೇಂಟರ್ ಒಂದು ಟೂಲ್ ಇದೆ, ಕ್ಲಿಕ್ ಮಾಡಿ. ದೆನ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ದ ಪಾಯಿಂಟರ್ ಅಕ್ರಾಸ್ ಟೆಕ್ಸ್ಟ್ ವಿಚ್ ಯು ವಾಂಟ್ ಟು ಅಪ್ಲೈ ಕಾಪಿಡ್ ಫಾರ್ಮ್ಯಾಟಿಂಗ್. ನಂತರ ನೀವು ಆವಾಗದು ಬ್ರಷ್ ಸ್ಟೈಲಿಗೆ ಚೇಂಜ್ ಆಗುತ್ತೆ ಮೌಸ್ ಪಾಯಿಂಟರ್. ನಿಮ್ಗೆ ಯಾವ ಟೆಕ್ಸ್ಟ್ ಮೇಲೆ ಫಾರ್ಮ್ಯಾಟ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕು ಆ ಫಾರ್ಮ್ಯಾಟಿಂಗನ್ನು ಅಲ್ಲಿಗೆ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿದರೆ formatting will be applied easily. Let us see that also as a demo. Yes, I open the the document in which I am working now. Now I want to copy this formatting. ಈಗ ಇಲ್ಲಿ ಏನು ಫಾರ್ಮ್ಯಾಟ್ ಇದೆ ಅದನ್ನು ನಾನು ಸೆಕೆಂಡ್ ಪ್ಯಾರಾಗ್ರಾಫ್ ಡಾಟಾ ಸೆಲೆಕ್ಷನ್ ಪ್ಯಾರಾಗ್ರಾಫ್ಗೆ ನಾನು ಈಗ ಅಪ್ಲೈ ಮಾಡಲಿಕ್ಕೆ ಮಾಡ್ತೇನೆ. ಫಾರ್ ದ್ಯಾಟ್ ಸೆಲೆಕ್ಟ್ ದ ಎಕ್ಸಿಸ್ಟಿಂಗ್ ಕಂಟೆಂಟ್. In clipboard option there is a tool called format painter. Click on that. Now you can see format click ಮಾಡಿಕೊಳ್ಳಿ. Now you can see ಈಗ ನೀವು ನೋಡಿದರೆ ಮೌಸ್ ಪಾಯಿಂಟರ್ ಬ್ರಷ್ಗೆ ಚೇಂಜ್ ಆಗಿದೆ. ಯಾವ ಕಂಟೆಂಟ್ ಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. Now that content is applied with the formatting. If you don't want that, ನಿಮಗೆ ಬೇಡ ಅಂತ ಹೇಳಿದ್ರೆ you can even control that. Next, if you want to format to multiple ಟೆಕ್ಸ್ಟ್ಗೆ ನೀವು ಅದನ್ನು ಫಾರ್ಮ್ಯಾಟ್ ಮಾಡಬೇಕು ಅಂತ ಹೇಳಿದರೆ ಸೆಲೆಕ್ಟ್ ಮಾಡಿಕೊಳ್ಳಿ, ಡಬಲ್ ಕ್ಲಿಕ್ ಮಾಡಿ ಫಾರ್ಮ್ಯಾಟಿಂಗ್ ಮೇಲೆ. ಎನಿವೇರ್ ಯು ಕ್ಯಾನ್ ಪರ್ಫಾರ್ಮ್ ದ್ಯಾಟ್. ನೀವು
ಎಲ್ಲಿ ಕೂಡ ಅದನ್ನು ಈಗ ಅಪ್ಲೈ ಮಾಡ್ತಾ ಹೋಗ್ಬೋದು ಟೆಕ್ಸ್ಟಲ್ಲಿ. ಬೇಡ ಅಂತ ಹೇಳುವಾಗ ಇಫ್ ಯು ಡೋಂಟ್ ವಾಂಟ್, ಎಸ್, ನಾವು ಯು ಜಸ್ಟ್ ಕ್ಲಿಕ್ ದ ಫಾರ್ಮ್ಯಾಟ್ ಪೇಂಟರ್. See, this is the way in which using the format painter, and it is very helpful to make the uniform formatting across your document. Now, let us go with the next topic, that is nothing but setting tab stops. See, tab stops decides the next location of your blinking cursor. ನಿಮ್ಮ ಕರ್ಸರ್ ಅಥವಾ ಇನ್ಸರ್ಷನ್ ಪಾಯಿಂಟ್ನ ನೆಕ್ಸ್ಟ್ ಲೊಕೇಶನನ್ನು ಡಿಸೈಡ್ ಮಾಡುವಂಥದ್ದು. ಇದು ಇಟ್ ಈಸ್ ಈಸಿ ಟು ವಿಲ್ ಬಿ ಈಸಿ ಟು ಅಲೈನ್ ದ ಟೆಕ್ಸ್ಟ್. ನಿಮ್ಮ ಟೆಕ್ಸ್ಟನ್ನು ಅಲೈನ್ ಮಾಡೋಕ್ಕೆ ತುಂಬ ಈಸಿ ಇರುವಂಥದ್ದು ಟ್ಯಾಬ್ಸ್. ಈಚ್ ಟೈಮ್ ಯು ಪ್ರೆಸ್ ದ ಟ್ಯಾಬ್ ಕೀ ದ ಇನ್ಸರ್ಷನ್ ಪಾಯಿಂಟ್ ಮೂವ್ಸ್ ಟು ದ ನೆಕ್ಸ್ಟ್ ಟ್ಯಾಬ್ ಸ್ಟಾಪ್ಸ್. ಎಲ್ಲಿ ನಾವು ನೆಕ್ಸ್ಟ್ ಟ್ಯಾಬ್ನ ಸೆಟ್ ಮಾಡಿದ್ದಾವ ಅಲ್ಲಿಗೆ ಮೂವ್ ಆಗುತ್ತೆ. ನಾವು how we can set the tab. Yes, to set the tab, click the tab alignment box on the ruler until you see the type of tab you want. We will see that also in demo. ನಾವು ರೂಲರಲ್ಲಿ ಯೂಶ್ವಲಿ ಟ್ಯಾಬ್ ಪೊಸಿಷನ್ ನಿಮಗೆ ಕಾಣುವಂಥದ್ದು. ನೀವು ಸೆಟ್ ಮಾಡಬೇಕು ಅಂತ ಹೇಳಿದರೆ ಟ್ಯಾಬ್ ಅಲೈನ್ಮೆಂಟ್ ಬಾಕ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಟೈಪ್ನ ಟ್ಯಾಬ್ ಬೇಕಾಗುತ್ತೆ, ಯಾವ ಟೈಪ್ ಇರುವಂಥ ಅಲೈನ್ ಆಗಿರುವಂಥ ಟ್ಯಾಬ್ ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳಿ. ಯು ಜಸ್ಟ್ ಕ್ಲಿಕ್ ದ ಮೌಸ್ ಒನ್ಸ್. ನೆಕ್ಸ್ಟ್ ಟ್ಯಾಬ್ ಆಫ್ ಸೆಲೆಕ್ಟೆಡ್ ಅಲೈನ್ಮೆಂಟ್ ಟೈಪ್ ಈಸ್ ಆ್ಯಡೆಡ್ ಟು ದ ರೂಲರ್. ವೆನ್ ಎವರ್ ಯು ಪ್ರೆಸ್ ಟ್ಯಾಬ್, ನೆಕ್ಸ್ಟ್ ನೀವು ಡಾಕ್ಯುಮೆಂಟಲ್ಲಿ ಯಾವಾಗಲೂ ಟ್ಯಾಬ್ ಪ್ರೆಸ್ ಮಾಡುವಾಗ ನಿಮ್ಮ ಇನ್ಸರ್ಷನ್ ಪಾಯಿಂಟ್ ಎಲ್ಲಿ ಟ್ಯಾಬ್ ಸ್ಪೇಸ್ ಅಥವಾ ನೀವು ಟಾಪ್ ಸ್ಟಾರ್ಟ್ ಎಲ್ಲಿ ಟ್ಯಾಬ್ ಸ್ಟಾಪ್ ಎಲ್ಲಿದೆ ಅಲ್ಲಿಗೆ ಇನ್ಸರ್ಟ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಈವನ್ ಕ್ರಿಯೇಟ್ ದ ಇನ್ಸರ್ಟ್ ದ ಟೆಕ್ಸ್ಟ್. ನೀವು ಟೆಕ್ಸ್ಟ್ ಇನ್ಸರ್ಷನ್ ಮಾಡುವಂಥದ್ದು. ನಿಮಗೆ ಇದು ಫಾರ್ಮ್ಯಾಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ವಿಲ್ ಸಿ ದಟ್ ಆಲ್ಸೋ ಇನ್ ಅ ಡೆಮೋ. ನಾವು ಲೆಟ್ ಮಿ ಓಪನ್ ದ ಫೈಲ್. ನಾವು ಇನ್ ಹಿಯರ್ ಈಗ ಇಲ್ಲಿ ನಾನು ಫಾರ್ಮ್ಯಾಟಿಂಗ್ ಮಾಡ್ತೀನಿ. ಐ ವಿಲ್ ಸೆಟ್ ದ ಟ್ಯಾಬ್. ಸಿ ರೂಲರ್, ನೀವು ರೂಲರ್ ನೋಡ್ಬೋದು ಇಲ್ಲಿ. ದಿಸ್ ಇಸ್ ದ ರೂಲರ್. ಇಲ್ಲಿ ಟ್ಯಾಬ್ ಇವಾಗಲೂ ಸೆಟ್ ಆಗುವಂಥದ್ದು. ಈಗ ನೋಡಿ, ದಿಸ್ ಈಸ್ ನಥಿಂಗ್ ಬಟ್ ದ ಟ್ಯಾಬ್ ಬಾಕ್ಸ್. ಇದು ಟ್ಯಾಬ್ ಅಲೈನ್ಮೆಂಟ್ ಬಾಕ್ಸ್. ಈಗ ನನಗೆ ಫಸ್ಟಿಗೆ ಇದು ಲೆಫ್ಟ್ ಟ್ಯಾಬ್. ಎಸ್, ಐ ವಿಲ್ ಕ್ಲಿಕ್ ಮಾಡಿಕೊಂಡು ನಾನು ಅದನ್ನು ಕ್ಲಿಕ್ ಮಾಡಿದೆ. ಎಸ್, ಈಗ ಸೆಲೆಕ್ಟ್ ಆಗಿರುವಂಥದ್ದು ಸೆಂಟರ್ ಟ್ಯಾಬ್. ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ರೈಟ್ ಟ್ಯಾಬ್ ಸೆಂಟರ್ ಆಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಡೆಸಿಮಲ್ ಟ್ಯಾಬ್, ಯಾಕಂದರೆ ಅದು ನಂಬರ್ ಎಂಟರ್ ಮಾಡೋಕ್ಕೆ. ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಸಿ ದ ಬಾರ್ ಟ್ಯಾಬ್. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ದ ಫಸ್ಟ್ ಲೈನ್ ಇಂಡೆಂಟ್. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ದ ಹ್ಯಾಂಗಿಂಗ್ ಇಂಡೆಂಟ್. ಬೇರೆ ಬೇರೆ ಆಪ್ಷನ್ಸ್ ಇರುವಂಥದ್ದು. ನೆಕ್ಸ್ಟ್ ಯು ಹ್ಯಾವ್ ದ ಅಗೇನ್ ಸೇಮ್ ಲೆಫ್ಟ್. ಈಗ ಲೆಫ್ಟ್ ಇಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ನಾನು ಕ್ಲಿಕ್ ಮಾಡಿದರೆ ಅಲ್ಲಿಗೆ ಲೆಫ್ಟ್ ಬರುತ್ತೆ. ನೆಕ್ಸ್ಟ್ ಸಮ್ವೇರ್ ಆಫ್ಟರ್ ದ್ಯಾಟ್ ಐ ವಾಂಟ್ ಟು ಹ್ಯಾವ್ ದ ಸೆಂಟರ್. ಎಸ್, ಐ ವಿಲ್ ಸೆಂಟರ್ ಹಿಯರ್. ನೆಕ್ಸ್ಟ್ ಐ ವಾಂಟ್ ಸಮ್ ರೈಟ್. ಅಂದರೆ ಲೆಫ್ಟ್ ಹೋದಾಗ ಅಲ್ಲಿ ಕಂಟೆಂಟ್ ನೀವು ಲೆಫ್ಟ್ ಟ್ಯಾಬ್ ಏನಿದೆ ಟ್ಯಾಬ್ ಸ್ಟಾಪ್ that aligns the content to left of it, and where center it aligns the content to center of that, and where right tab stop aligns the content to right side. And you can even have the one more tab, that is the decimal. I will use that also. Now ಈಗ ನಾನು ಸೆಟ್ ಮಾಡಿ, ಈಗ ನಾನು 4 ಟ್ಯಾಬ್ ಸ್ಪೇಸ್ ಟ್ಯಾಬ್ ಸ್ಟಾಪ್ ಸೆಟ್ ಮಾಡಿದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಪ್ರೆಸ್ ದ ಟ್ಯಾಬ್ ಕೀ ಪ್ರೆಸ್ ಮಾಡಿದ ಕೂಡಲೇ ಇಟ್ ಗೋಸ್ ದ್ಯಾಟ್. ನೋಡಿ, ಫಸ್ಟ್ ಟ್ಯಾಬ್ ಇಲ್ಲಿ ಬರುವಂಥದ್ದು. ಐ ವಿಲ್ ಟೈಪ್ one text 1, that is left aligned. Now next again I press tab press ಮಾಡಿದ ಕೂಡಲೇ ನೋಡಿ ನೆಕ್ಸ್ಟ್ ಟ್ಯಾಬ್ ಸ್ಪೇಸ್. ದಿಸ್ ಇಸ್ ಸೆಂಟರ್ ಅಲೈನ್ಮೆಂಟ್ ಇರುವಂಥದ್ದು. ಆ ಕಾರಣ ವಾಟ್ ಎವರ್ ಐ ಟೈಪ್ ದಟ್ ವಿಲ್ ಬಿ ಅಲೈನ್ ಟು ಸೆಂಟರ್. ಇಫ್ ಯು ಕ್ಲಿಕ್ ಆನ್ ದ ಟ್ಯಾಬ್ ಯು ವಿಲ್ ಗೆಟ್ ದ್ಯಾಟ್ ಐಡಿಯಾ. ನೀವು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ಆ ಐಡಿಯಾ ನಿಮಗೆ ಸಿಗುವಂಥದ್ದು. ಯು ಕ್ಯಾನ್ ಸಿ ಸೆಂಟರ್. ಅದೇ ನೆಕ್ಸ್ಟ್ ಒನ್ಸ್ ಅಗೇನ್ ಐ ಪ್ರೆಸ್ ಟ್ಯಾಬ್. ನಾವ್ ಇಟ್ ಈಸ್ ರೈಟ್ ಅಲೈನ್ಡ್. ಇದು ಈಗ ರೈಟ್ ಅಲೈನ್ ಆಗುವಂಥದ್ದು. ನೀವು ಯಾವುದೇ ಕಂಟೆಂಟ್ ಕೂಡ ಇಲ್ಲಿ ಪ್ರೆಸ್ ಮಾಡ್ಬೋದು. ಟೆಕ್ಸ್ಟ್ 3. ನೆಕ್ಸ್ಟ್ ದಿಸ್ ಇಸ್ ಅಗೇನ್ ಡೆಸಿಮಲ್. ಇದು ವ್ಯಾಲ್ಯೂ ದಟ್ ಈಸ್ ಯೂಶ್ವಲಿ ಅಲೈನ್ ಟು ರೈಟ್. ಅದು ರೈಟ್ ಅಲೈನ್ ಆಗುವಂಥದ್ದು. ದಟ್ ಈಸ್ ದ ಡೆಸಿಮಲ್ ಟ್ಯಾಬ್. ಇದೇ ರೀತಿ ನೀವು ಯಾವುದೇ ರೀತಿಯಂತಹ ಹ್ಯಾಂಗಿಂಗ್ ಇಂಡೆಂಟ್ಸ್ ಕೂಡ ಯು ಕ್ಯಾನ್ ಇವನ್ ಸೆಟ್. ನೀವು ಹ್ಯಾಂಗಿಂಗ್ ಇಂಡೆಂಟ್ ಕೂಡ ಸೆಟ್ ಮಾಡ್ಕೊಳ್ಬೋದು. ಸಿ
that you can perform. Just for example, here ಈಗ ನಾನು hanging intent I will set first line indent first. Yes, this is the first line indent. Next you can have even hanging intent. We will see. ಈಗ ನೋಡಿ ನಾನು ಫಸ್ಟ್ ಲೈನ್ ಇಲ್ಲಿ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಎಂಟರ್ ಮಾಡಿದ ಕೂಡಲೇ ಎಸ್ ಯು ಕ್ಯಾನ್ ಹ್ಯಾವ್ ಟ್ಯಾಬ್ ಸ್ಪೇಸ್ ಕೊಡ್ತೀನಿ. ಯು ಕ್ಯಾನ್ ದ ಹ್ಯಾಂಗಿಂಗ್ ಅಗೈನ್ ಐ ಎಂಟರ್, ಐ ವಿಲ್ ಗಿವ್ ಟ್ಯಾಬ್ ಸ್ಪೇಸ್, hanging and will be entered. This is the way in which you can use the tab stops to format your or to decide the movement of your blinking cursor or insertion point. I think you have understood this demo also. Now let us continue with the presentation. Yes, we are at the end of the presentation. In this session we discussed about the borders and shadings, how we can set using the home tab and the paragraph group, and how to set the page borders to all the pages, as well as ಹೇಗೆ ಕ್ವಿಕ್ ಸ್ಟೈಲ್ಸ್ ಅನ್ನು ಅಪ್ಲೈ ಮಾಡೋದು, ಅದ್ರ ಜೊತೆಗೆ ನೀವು ಹೊಸತು ಕ್ವಿಕ್ ಸ್ಟೈಲನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಫಾರ್ಮ್ಯಾಟ್ ಪೇಂಟರ್ ಹ್ಯಾಂಡಿ ಟೂಲ್ which used to copy the existing text formatting to other text formatting. We have also even saw that, and even we set the tab stops for the management of the tab spaces. See, that's all in this session. ಇವತ್ತಿನ ಸೆಷನ್ ಇಲ್ಲಿಗೆ ಮುಗೀತದೆ. ಧನ್ಯವಾದಗಳು. ಥ್ಯಾಂಕ್ ಯು.